ನಾವು ಮಾಡಿದಂತಹ ನಮ್ಮ ಪಾದಯಾತ್ರೆಯನ್ನು ನೋಡಿ ಇಡೀ ರಾಜ್ಯ ಸರ್ಕಾರವೇ ಬೆಚ್ಚಿ ಬಿದ್ದಿದೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಎಂಎಲ್ಸಿ ಶರವಣ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 1.5 ವರ್ಷದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೂ ಕೂಡ ರೈತರಿಂದ ಸರ್ಕಾರ ಮನವಿ ಪತ್ರವನ್ನು ಪಡ್ಕೊಂಡಿಲ್ಲ. ಈಗ ಸರ್ಕಾರಕ್ಕೆ ನಮ್ಮ ಹೋರಾಟವನ್ನು ನೋಡಿ ಭಯ ಬಂದಿದೆ. ಈಗ ಪೊಲೀಸರನ್ನ ಬಿಟ್ಟು ಪಾದಯಾತ್ರೆ ತಡೆಯೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ದೇವೇಗೌಡರು ಹಿಂದೆ ರಾಮನಗರದಿಂದ ಗೆದ್ದು ಸಿಎಂ ಆಗಿದ್ರು. ಆ ಋಣವನ್ನ ತೀರಿಸೋದಕ್ಕೆ ಬಿಡದಿ ಹೋರಾಟಕ್ಕೆ ಬಂದಿದ್ದಾರೆ. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಶರವಣ ಕಿಡಿಕಾರಿದ್ದಾರೆ. ಏನು ಚಾಲನೆನೇ ಕೊಟ್ಟ ಇವತ್ತು ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದು ಹೋಗಿರತಕ್ಕಂಥದ್ದನ್ನು ನಮ್ಮ ಈ ಪಾದಯಾತ್ರೆಯ ಹೋರಾಟದ ಮೂಲಕ ಕಂಡು ಬರ್ತಾ ಇದೆ. ನಮ್ಮ ಪಾದಯಾತ್ರೆ ಹೋರಾಟ ಕೃಷಿಕರಿರ್ಬೋದು, ರೈತ ಮುಖಂಡರಿರ್ಬೋದು, ರೈತ ಸಂಘಟನೆಗಳಿರ್ಬೋದು, JDS ಮತ್ತು BJP ಜಂಟಿ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ. ರೈತರನ್ನು ಒಕ್ಕಲೆಬ್ಬಿಸುವಂಥ ಒಂದು ಕೆಲಸ ಏನು ನಡೀತಾ ಇದೆ ಅದಕ್ಕೆ ಖಂಡಿಸಿ ನಿನ್ನೆ 2ನೇ ದಿನ ಈ ಪಾದಯಾತ್ರೆಗೆ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಏನು ಚಾಲನೆನೇ ಕೊಟ್ಟರು. 1994ರಲ್ಲಿ ರಾಮನಗರ ಜಿಲ್ಲೆಯಿಂದನೇ ಶಾಸಕರಾಗಿ ಮುಖ್ಯಮಂತ್ರಿನೂ ಆಗಿರತಕ್ಕಂಥವರು. ಆ ಒಂದು ನೋವಲ್ಲಿರತಕ್ಕಂಥ ದೇವೇಗೌಡರು ಸಾಹೇಬರು ರೈತರಿಗೋಸ್ಕರ ಅಷ್ಟು ಬೇಗ ಮತ್ತೆ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಬೆಂಬಲವನ್ನು ಸೂಚಿಸಿ ಈ ಒಂದು ಹೋರಾಟಕ್ಕೆ ನಿನ್ನೆ ಚಾಲನೆ ಕೊಟ್ಟಿರತಕ್ಕಂಥದ್ದು